ಯಾರಿವರು ಏನಕ್ಕೆ ಈ ತರ ಒದೆ ತಿಂತಾ ಇದ್ದಾರೆ ಪೊಲೀಸ್ ಅವ್ರ ಹತ್ರ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಇವತ್ತು ಡೆಲ್ಲಿಲಿ ನಡೆದ ಜಂತರ್ ಮಂತರ್ ಪ್ರೊಟೆಸ್ಟ್. ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ, ನೀಟ್ ಪೇಪರ್ ಲೀಕ್ ಆಗಿ ಸತ್ತೋದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡ್ಲಿ ಅಂತ. ಸೋನಮ್ ವಾಂಗ್ಚುಕ್ ಇವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಗೂಗಲ್ ಮಾಡಿ. ಇವರು 20 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡ್ಲಿ ಅಂತ. ಅಲ್ಲಿನ ಪೊಲೀಸ್ ಅವರ ವರ್ತನೆ ಹೇಗಿದೆ ಅಂದ್ರೆ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಮೇಲೆ ಅಂತ ನಿಮ್ಗೆ ಕಾಣಿಸುತ್ತೆ. ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಿಂದಿನ ಮಕ್ಕಳಿಗೆ ಸರ್ಕಾರಗಳು ಯಾವ ತರ ಮೋಸ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತು. ನಿಮ್ಗೆ ಓಟು ನಾವು ಹಾಕ್ಬೇಕು, ನಾವು ಟ್ಯಾಕ್ಸ್ ಕಟ್ಟಬೇಕು, ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡಲ್ಲಿ ನೀವು ದೇಶ ನಡೆಸಬೇಕು. ಆದ್ರೆ ಒಂದು ನೀಟ್ ಎಕ್ಸಾಮ್ ಪೇಪರ್ ನ ಯಾವ ತರ ನಡೆಸಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮಂತ ಸೋ ಕಾಲ್ಡ್ ಸರ್ಕಾರಗಳಿಂದ ನಮ್ಮಂತ ಯೂತ್ಸ್ ಗಾಗ್ಲಿ ಅಥವಾ ದೇಶದ ಜನಗಳಿಗಾಗ್ಲಿ ಯಾವುದೇ ತರ ಯೂಸ್ ಇಲ್ಲ. ನೀವು ಎಲ್ಲಾ ಕಡೆನೂ ಇದೇ ತರ ಫ್ರಾಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾರ್ವಜನಿಕರಿಗೆ. ಇವತ್ತು ಡೆಲ್ಲಿಲಿ ಆಗಿರೋ ಇನ್ಸಿಡೆಂಟ್ ಪ್ರತಿ ರಾಜ್ಯದಲ್ಲೂ ಆಗುತ್ತೆ. ನೇಪಾಳದಲ್ಲಿ ಆಗಿರೋ ಇನ್ಸಿಡೆಂಟ್ ನಿಮಗೆ ಮರ್ತೋಗಿದ್ರೆ ಭಾರತ ದೇಶನೂ ಕೂಡ ನೇಪಾಳ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನಂತೂ ಯಾವುದೇ ಪಕ್ಷದವನಲ್ಲ, ನನಗೆ ಯಾವ ಪಕ್ಷನೂ ಬೇಕಾಗಿಲ್ಲ. ಜನರಿಗೆ ಯಾವ್ದು ಒಳ್ಳೇದ್ ಮಾಡುತ್ತೋ, ವಿದ್ಯಾರ್ಥಿಗಳಿಗೆ ಯಾವ್ದು ಒಳ್ಳೇದ್ ಮಾಡುತ್ತೋ ಅದೇ ನನ್ನ ಪಕ್ಷ. ನಾನಂತೂ ನಾಳೆ ಕರ್ನಾಟಕದಲ್ಲಿ ಈ ತರ ಪ್ರೊಟೆಸ್ಟ್ ನಡೆದ್ರೆ 100% ಹೋಗಿ ಭಾಗವಹಿಸ್ತೀನಿ. ಯಾಕಂದ್ರೆ ನಮ್ಮ ಫ್ಯೂಚರ್ ಬೆಟರ್ ಆಗಿರ್ಬೇಕು ಅಂದ್ರೆ ನಾವ್ ಈಗಿರೋ ಗೌರ್ಮೆಂಟ್ ನ ಬೆಟರ್ ಆಗಿ ಚೂಸ್ ಮಾಡಬೇಕು. ನೀವೇನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ.